ಸೊ ಹಾಗಾಗಿ ತೋರಿಸೋಣ ಅಂತ ಕರ್ಕೊಬಂದಿದ್ದೀವಿ. ಖುಷಿ ಆಯಿತು ತುಂಬ. ಇನ್ನೊಂದು ಸ್ವಲ್ಪ ಹತ್ರ ಬಿದ್ದಿದ್ರೆ ಇನ್ನೂ ಖುಷಿ ಆಗ್ತಿತ್ತು. ಬಟ್ ಓಕೆ, ಇಷ್ಟು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರಲ್ಲ, ಖುಷಿ ಆಯಿತು. ನೆನ್ನೆ ಮೊನ್ನೆ ಎಲ್ಲ ಬಿಡ್ತಿರಲಿಲ್ಲ, ಬಟ್ ಇವತ್ತು ಸಾಕಷ್ಟು ಸೌಕರ್ಯ ಇಷ್ಟು ಬಿಟ್ಟರೆ ಸಾಕು. ಅವ್ರಿಗೋಸ್ಕರನೇ ಬಂದಿರೋದು. ಸೊ ಅವರು ನೋಡಬೇಕಂತ ಹೇಳಿನೇ ಬಂದರು. ಈಗ ದಸರಾ ಪ್ರಯುಕ್ತ ಎಲ್ಲ ಆನೆಗಳು ಮೈಸೂರಿಗೆ ಒಂದೇ ಕಡೆ ಬಂದಿರೋದಿಲ್ಲ. ಅಷ್ಟು ಆನೆಗಳನ್ನ ಒಂದೇ ಸತಿ ನೋಡ್ತಾ ಇರೋದು ತುಂಬ ಖುಷಿ ಆಗ್ತಾಯಿದೆ. ಮಕ್ಕಳುಗಳನ್ನು ನಾವು ಕರ್ಕೊಂಡು ತೋರಿಸ್ಬೇಕು. ಹತ್ತಿರದಿಂದ ಕಾಡಲ್ಲಿ ಒಟ್ಟಿಗೆ ಸಿಗೋದಿಲ್ಲ ಇಷ್ಟೊಂದು ಆನೆಗಳನ್ನ ನೋಡೋಕ್ಕೆ. ಮತ್ತು ಕಾಡು ಪ್ರಾಣಿಗಳು ಅವು ಚೆನ್ನಾಗಿ ನಿಂತ್ಕೊಳ್ಳೋದು ಪೂರ್ತಿ ನೋಡೋಕ್ಕಾಗೋದಿಲ್ಲ. ಇಲ್ಲಿ ಪೂರ್ತಿಯಾಗಿ ನೋಡ್ಬೋದು ಆನೆಗಳನ್ನ. ತುಂಬ ಖುಷಿ ಆಗ್ತದೆ. ಸೊ ಇಲ್ಲಿ ಆನೆ ನೋಡೋಕ್ಕೆ ಬಂದಿದ್ದೀವಿ. ನಮ್ಮ ತಾಯಿನೂ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಮಕ್ಳಿಗೆ ಆನೆ ತೋರ್ಸೋಣ ಅಂತ ಬಂದ್ವಿ. ಮಕ್ಕಳು ಖುಷಿಯಾಗಿದ್ದಾರೆ. ಹೌದು, ಮಕ್ಳಿಗೋಸ್ಕರ ತೋರ್ಸೋಕ್ಕೆ ಬಂದಿದ್ದಾರೆ. ಇಲ್ಲಿ ಪೂಜೆ ಮಾಡಿಬಿಟ್ಟು ಒಂದು 4 ಕಾಲಿಗೆ ನಾವು ಇಲ್ಲಿಂದ ಕಳಿಸ್ಕೊಡ್ತೀವಿ ಅರಮನೆಗೆ. ಅಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನು ಮತ್ತು ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಅಲ್ಲಿ ರಿಸೀವ್ ಮಾಡ್ಕೊತಾರೆ. ಅದಾದಮೇಲೆ ನೆಕ್ಸ್ಟ್ ಡೇ ನಮಗೆ ಇದು ವೇಟ್ ತಾಲೀಮ್ ಮಾಡಿ ಸ್ಪೆಷಲ್ ರೇಷನನ್ನು ಕೊಡೋಕ್ಕೆ ಎಲ್ಲ ಆನೆಗಳಿಗೆ ಕೂಡ ಎಲ್ಲ ವ್ಯವಸ್ಥೆ ಇದೆ. ಸೊ ಮೇವುಗಳು ರೆಗ್ಯುಲರ್ ಮೇವು ಏನಿರುತ್ತೆ ಅದು ಇರುತ್ತೆ. ಆಮೇಲೆ ಮಾವುತ ಕಾವಡಿಗಳಿಗೆ ಚೆನ್ನಾಗಿ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀವಿ. ಕ್ವಾರ್ಟರ್ಸ್ಗಳು ಕೊಟ್ಟಿದ್ದೀವಿ ಅವರಿಗೆ. ಮತ್ತು ಅದಾದರೂ ಕೂಡ ಅಲ್ಲೇ ಇರ್ತಾರೆ, ಆನೆಗಳ ಹತ್ರನೂ ಇರ್ತಾರೆ ಅವರು. ಹಾಗಾಗಿ ಅಲ್ಲಿ ಒಂದು ಪಕ್ಕದಲ್ಲಿ ಟೆಂಟ್ ಹಾಕೊಂಡು ಇರ್ತಾರೆ.